ನಿಜಕ್ಕೂ ಕೂಡ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತ ಘಟನೆ. ಡ್ಯೂಟಿ ಶಿಫ್ಟ್ ವಿಚಾರಕ್ಕೆ ಠಾಣೆಯಲ್ಲೇ ಪೊಲೀಸರು ಕಿತ್ತಾಡ್ಕೊಂಡಿದ್ದಾರೆ. ಶಿಫ್ಟ್ ವಿಚಾರಕ್ಕೆ ಪೊಲೀಸರು ಕಿತ್ತಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಸದಾಶಿವನಗರ ಠಾಣೆಯಲ್ಲಿ ಇಂಥದ್ದೊಂದು ರಂಪಾಟ ಆಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಾಕಿಗಳು ಮಾತಾಡ್ಕೊಂಡಿದ್ದಾರೆ. ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್, ಹೆಡ್ ಕಾನ್ಸ್ಟೇಬಲ್ ಕದಂಬ, ಎಎಸ್ಐ ರಂಗಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ ವಸಂತ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅವಾಚ್ಯ ಶಬ್ದಗಳಿಂದ ಪರಸ್ಪರ ಬೈದಾಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕೇವಲ ಮಾತು ಅಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳು ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್, ರಂಗಸ್ವಾಮಿ, ವಸಂತ ನಡುವೆ ದೊಡ್ಡ ಗಲಾಟೆನೇ ನಡೆದಿದೆ. ಮಹಿಳಾ ಸಿಬ್ಬಂದಿ ಮುಂದೆನೆ ಈ ಅವಾಚ್ಯ ಶಬ್ದಗಳನ್ನ ಬಳಸಿ ಗಲಾಟೆ ಮಾಡ್ಕೊಂಡಿದ್ದಾರೆ ಪೊಲೀಸರು. ಪೊಲೀಸರ ಗಲಾಟೆಯನ್ನ ಕಂಡು ಅಲ್ಲಿ ದೂರು ಕೊಡೋದಕ್ಕೆ ಬಂದಂತವರು ಶಾಕ್ ಆಗಿದ್ದಾರೆ. ಗೃಹ ಸಚಿವರೇ, ನಿಮ್ಮದೇ ಇಲಾಖೆಯ ಸಿಬ್ಬಂದಿ ಅವಾಂತರ ಇದು. ಅಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸರು ಮಾತಾಡ್ಕೊಳ್ತಿದ್ದಾರೆ. ಕೇವಲ ಮಾತಾಡ್ಕೊಳ್ತಾ ಇರೋದಲ್ಲ, ಅದು ಕಿರಿಕಾಗಿರೋದು ಯಾವ ವಿಚಾರಕ್ಕೆ? ಶಿಫ್ಟ್ ವಿಚಾರಕ್ಕೆ. ಅವಾಚ್ಯ ಶಬ್ದಗಳನ್ನ ಬಳಸಿ ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ನೋಡಿ ಸರ್, ನೋಡಿ ಸರ್, ನೋಡಿ ಸರ್, ಬೀಟ್ ನಿಮ್ದು ನೋಡಿ ಸರ್, ಅನ್ಲಿ ಬಿಡಿ ಸರ್, ಅನ್ಲಿ ಬಿಡಿ ಸರ್, ಕ್ಯಾಮ್ರಾ ಮಾಡ್ಕೊಂಡ್ರೆ ಬಿಡಿ ಸರ್, ಮಾತಾಡಿ. ನಾ ಮುಟ್ಟೆ ಎಲ್ಲ ಕ್ಯಾಮ್ರಾ ನೋಡಿ ಸರ್, ಎಂತ ಕರ್ಮ ಮಾಡ್ತಾರ ಸರ್. ಸರ್ ಎಲ್ಲ ಮುಗಿದೋಗಿದ್ದೀರಿ ಸರ್, ಈಗ ಮುಗಿದ ಮೇಲೆ ಮತ್ತೆ ಮಾತಾಡ್ಬಾರ್ದು, ಈಗ ಮುಗಿದೋಗಿ. ಅಲ್ಲ ನೋಡಿ ಸರ್, ಇನ್ಸ್ಪೆಕ್ಟ್ರಿಗೆ ಈಗೆಲ್ಲ ಸಮಸ್ಯೆ ನೋಡಿ ಸರ್ ಹೆಂಗಿದೆ. ಹಾಂ ಸರ್, ಎಲ್ಲರೂ ಚೆನ್ನಾಗಿರ್ಬೋದು ಸರ್, ಆಗಿಲ್ಲ ಬಿಡ್ರಿ, ಆಯ್ತು. ಸರ್ ನಿಮ್ ಡ್ಯೂಟಿ ಕೊಡ್ತಿದ್ರೆ ಅವ್ರಿಗೆ ಅದಲ್ಲ ಸರ್, ಈಗ ನೋಡಿ ಸರ್ ಸಮಸ್ಯೆ ಸಾಹೇಬ್ರಿಗೆ ಹೇಳಿ ವಿಡಿಯೋ ಮಾಡಿ ಸಾಹೇಬ್ರಿಗೆ ಕೊಟ್ಟಿರೋದು ನೋಡಿ ಸರ್, ಹೇಳಿಲ್ವ ಸರ್? ಅಷ್ಟೇ ಸರ್ ಆಯ್ತು ಬಿಡ್ರಿ, ಏನ್ ಅದ್ರಲ್ಲಿ ಏನ್ ಯಾರು ಬಿಡಿ ಸರ್, ಬೇಡ ಇವೆಲ್ಲ ಸರ್. ದೇವ್ರಾಣೆ ಸರ್, ಅವ್ರ ಮಕ್ಳಿಗೆ ಹೆಂಡ್ರ ಮಕ್ಳಿಗೆ ಒಳ್ಳೇದಾಗಲ್ಲ ಸರ್ ಈ ಥರ ಎಲ್ಲ ತೊಂದರೆ ಕೊಟ್ಟರೆ ನಮಗೆ. ನಾವೇನು ಸರ್, ದಯವಿಟ್ಟು ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನಮ್ಮ ತಾಯಣ್ಣಗಳು ಅವರೇ ಅಂದಿದ್ದು ಸರ್. ಸರ್ ದೇವ್ರಾಣೆ ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನೋಡಿ ಸರ್, ಅವರೇ ಮಗ ಅಂತ ಬೈತವ್ರೆ ಸರ್. ನೋಡಿ ಸರ್, ಮತ್ತೆ ಅವರೇ ಬೈತವ್ರೆ ಸರ್ ನನ್ನ. ಸರ್ ನಾನು ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್, ನಮಗೆ ತೊಂದರೆ ಕೊಡ್ಬೇಡಿ ಸರ್. ಮತ್ತೆ ಸರ್ ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್. ಹೋಗಲಿ, ಸುಮ್ಮನೆ ನೀನು ಡ್ಯೂಟಿ ಮಾಡಿ ಡ್ರಾಮಾ ಮಾಡಬೇಡ ಇಲ್ಲಿ. ಸರ್ ಎಲ್ಲ ತರ ರೆಕಾರ್ಡ್ ಇದೆ, ಡ್ರಾಮಾ ಮಾಡಬೇಡ, ಹೇಳ್ತಾ ಇದೀನಿ ಕೇಳು. ಹೋಗಿ ನಡೀತೀನಿ ಸರ್, ನಮಗೆ ತೊಂದರೆ ಕೊಡ್ಬೇಡಿ ಸರ್. ನಿಮ್ ಕಾಲ್ ಹಿಡ್ಕೊಂಡು ಡ್ಯೂಟಿ ಕೊಡ್ತಾ ಹೋಗಲ್ಲ. ನಿಮ್ ಕಾಲ್ ಹಿಡ್ಕೊಂಡು ದಾದಾಗಿ ಸರ್, ಹೆಂಡತಿ ಮಕ್ಕಳು ನೋಡಿ ಸರ್, ನೋಡಿ ಸರ್, ಆಯ್ತು ಬಿಡಿ ಸರ್, ನೋಡಿ ಸರ್, ಬೀಟ್ ನಿಮ್ದು ನೋಡಿ ಸರ್. ವಿಡಿಯೋ ಗಮನಿಸ್ತಾ ಇದ್ವಿ. ಇಲ್ಲಿ ಪೊಲೀಸರ ಮಧ್ಯೆ ಗಲಾಟೆ ಆಗಿರೋದು ಒಂದು, ಒಬ್ಬ ಪೊಲೀಸ್ ಮತ್ತೊಬ್ಬ ಪೊಲೀಸ್ ಜೊತೆಯಲ್ಲಿ ಮಾತಾಡ್ಕೊಂಡಿರೋದು. ಅದು ಶಿಫ್ಟ್ ವಿಚಾರಕ್ಕೆ ತನಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ವಿಡಿಯೋ ಮಾಡ್ಕೊಂಡಿರುವಂಥ ಪೊಲೀಸ್ ಹೇಳ್ತಾ ಇರೋದನ್ನ, ಪದೇ ಪದೇ ಹೇಳ್ತಾ ಇರೋದನ್ನ ವಿಡಿಯೋದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಜಗಳ ಬಿಡಿಸುವಂತ ಪೊಲೀಸರೇ ಜಗಳ ಆಡ್ಕೊಂಡಿದ್ದಾರೆ. ಅದು ಕೂಡ ಕೇವಲ ಒಂದು ರೀತಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ, ಶಿಫ್ಟ್ ವಿಚಾರಕ್ಕೆ ಜಗಳ ಆಗಿರೋದು. ಆದ್ರೆ ವಿಡಿಯೋ ಮಾಡ್ಕೊಂಡಂತ ವ್ಯಕ್ತಿ ಪದೇ ಪದೇ ಹೇಳ್ತಾ ಇದ್ದಾರೆ ತನಗೆ ತೊಂದರೆ ಆಗ್ತಾ ಇದೆ ಶಿಫ್ಟ್ ವಿಚಾರಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಡಿಯೋ ಮಾಡ್ಕೊಂಡಿರೋದು ಯಾರು, ಜೊತೆಗೆ ಏನಾದರೂ ಆಕ್ಷನ್ ತಗೊಂಡ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್? ಅಶ್ವಿನಿ, ಕೆಲ ದಿನಗಳ ಹಿಂದಷ್ಟೇ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ವಿಡಿಯೋ ಕೂಡ ಈಗ ಬಂದಿರುವಂತಹದ್ದು. ಇನ್ಸ್ಪೆಕ್ಟರ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಬಂದಿದೆ. ಅದೇ ಠಾಣೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹದ್ದು. ಹೆಡ್ ಕಾನ್ಸ್ಟೇಬಲ್ ಕದಂಬ ಮತ್ತು ವಸಂತ್ ಇವರು ಏನಿದ್ದಾರೆ, ಎಎಸ್ಐ ಅವರು 4 ಜನರ ಮಧ್ಯೆ ಈ ಒಂದು ಕಾನ್ವರ್ಸೇಷನ್ ಆಗಿರುವಂತಹದ್ದು. ಶಿಫ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು, ಸಾಕಷ್ಟು ಕೆಟ್ಟ ಪದಗಳಿಂದ
ಅಲ್ಲಿಂದ ಕೂಡ ಬೈದಾಡ್ಕೊಂಡಿದ್ದಾರೆ. ಈ ಒಂದು ವಿಡಿಯೋ ಕೂಡ ಏನು ಒಬ್ರು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದೇ ಸಿಬ್ಬಂದಿ ಕೂಡ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು. ಠಾಣೆಗೆ ಬಂದಂತಹ ಅವರು ಸಂತ್ರಸ್ತರು ಏನಿದ್ದಾರೆ ದೂರನ್ನು ಕೊಡಕ್ಕೆ ಬಂದಿದ್ದಾರೆ. ದೂರನ್ನು ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ಈ ಒಂದು ವರ್ತನೆಯನ್ನ ಕಂಡು ಅವರೇ ಗಾಬರಿಯಾಗಿದ್ದಾರೆ. ಸೊ ಅಲ್ಲಿಂದ ಕೂಡ ಹೊರಗಡೆ ಹೋಗಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರ ಈ ಒಂದು ವರ್ತನೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ದೂರನ್ನು ಕೊಟ್ಟಿಲ್ಲ. ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿರುವಂತದ್ದು. ಈ ಹಿಂದೆ ಕೂಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದ್ದು. ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಶಿಫ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಹಕಾರವನ್ನು ಕೊಡೋದಿಲ್ಲ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಕೂಡ ಬರೆದಿದ್ರು. ಈಗ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದಂಥದ್ದು. ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಂದ್ರೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಶಿಸ್ತಿನ ಒಂದು ಇಲಾಖೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಣೆ ಮಾಡಬೇಕು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಸಬೇಕಂದ್ರೆ ಪೊಲೀಸರ ಒಂದು ಕರ್ತವ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಆದ್ರೆ ಪೊಲೀಸರೇ ಈ ರೀತಿಯಾದಂತಹ ಕೀಳು ಮಟ್ಟದ ಪದಗಳನ್ನು ಬಳಸಿ ಅದು ಠಾಣೆಯಲ್ಲೇ ಕರ್ತವ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಡೆದಿರೋದು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಗೆ ಒಂದು ಗೌರವಕ್ಕೆ ರುಚಿ ತರುವಂತಹ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.